ಇನ್ನು ಮೈಸೂರಿನಲ್ಲಿ ಸಿನಿಮಾ ಸ್ಟೈಲಲ್ಲಿ ದರೋಡೆ ರಾಬರಿ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಪೊಲೀಸರಿಗೆ ಸುಳಿವು ಸಿಗದಂತೆ ದರೋಡೆಕೋರರು ಕೂಡ ಕೆಲವೊಂದಿಷ್ಟು ತಂತ್ರಗಳನ್ನು ಮಾಡಿದ್ದಾರೆ. ಪೊಲೀಸರಿಗಾಗಲೇ ಅಲರ್ಟ್ ಆಗಿದ್ದಾರೆ. ಇದರ ಜೊತೆಗೆ ಅವರಿಗೆ ಸುಳಿವು ಕೊಡಬಾರ್ದು ಅಂತ ಈಗ ತಂತ್ರಗಳನ್ನು ದರೋಡೆಕೋರರು ಕೂಡ ಮಾಡಿದ್ದಾರೆ. ತಾವು ಮಾಡೋ ಕೃತ್ಯಕ್ಕೆ ವಾಟ್ಸಪ್ ಕಾಲ್ನಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ಬರು ಸಂಪರ್ಕಿಸಿದ್ದಾರೆ. ವಾಟ್ಸಪ್ ಕಾಲ್ ಮಾಡಿದರೆ ಮಾಹಿತಿ ಸಿಗಲ್ಲ ಅಂತ ಈಗ ಅದರ ಆಧಾರದ ಮೇಲೆ ಕೇವಲ ವಾಟ್ಸಪ್ ಕಾಲಲ್ಲೇ ಕರೆ ಮಾಡ್ತಾ ಇದ್ದಾರೆ. ಸದ್ಯ ವಾಟ್ಸಪ್ ಕರೆಯನ್ನು ಟ್ರೇಸ್ ಮಾಡಿರುವಂಥ ಪೊಲೀಸರು ತಂತ್ರಜ್ಞಾನದ ಮೂಲಕ ವಾಟ್ಸಪ್ ಕಾಲನ್ನು ಕೂಡ ಟ್ರೇಸ್ ಮಾಡಿದ್ದಾರೆ. ಹಾಗಾಗಿ ಯಾರು ಎಲ್ಲಿ ಮೂವ್ ಆಗ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ ಇದರ ಸಂಪೂರ್ಣ ವಿವರವನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಂತ ಎಲ್ಲರೂ ಕೂಡ ನಿರಂತರವಾಗಿ ವಾಟ್ಸಪ್ ಕಾಲ್ಗಳ ಮೂಲಕವೇ ಕನೆಕ್ಟ್ ಆಗಿದ್ದರು. ಮೈಸೂರಿನಲ್ಲಿ ಸಿನಿಮಾ ಸ್ಟೈಲಲ್ಲಿ ದರೋಡೆ ಆಗಿತ್ತು. ಈ ದರೋಡೆಯನ್ನು ಪೊಲೀಸರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಅವರ ಚಲನವಲನಗಳ ಬಗ್ಗೆ ದರೋಡೆಕಾರರ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ವಾಟ್ಸಪ್ ಕಾಲ್ಗಳ ಮೂಲಕವೇ ಮಾತನಾಡ್ತಾ ಇದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಾಟ್ಸಪ್ ಕಾಲ್ ಮೂಲಕ ಅವರ ಮಾತುಕತೆಗಳೇನಿತ್ತು ಈಗ ಅದನ್ನು ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಪೊಲೀಸರು ಟ್ರೇಸ್ ಮಾಡಿ ಅವರನ್ನು ಲೊಕೇಶನ್ ಹುಡುಕಿ ಅವ್ರು ಎಲ್ಲಿದ್ದಾರೆ, ಅವರ ಚಲನವಲನಗಳು ಎಲ್ಲಿದೆ ಇದರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಉದ್ಯಮಿ ಮೇಲೆ ಹಲ್ಲೆ ಮಾಡಿ ದರೋಡೆ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ದರೋಡೆಗೆ ಸ್ಥಳೀಯ ನಾಯಕರು ಅಥವಾ ಸ್ಥಳೀಯ ಕೆಲ ವ್ಯಕ್ತಿಗಳು ಸಾಥ್ ನೀಡಿರುವಂಥ ಶಂಕೆ ಇದೆ. ಓರ್ವ ಶಂಕಿತನನ್ನು ವಶಕ್ಕೆ ಪಡೆದಂಥ ಜೈಪುರ ಠಾಣೆ ಪೊಲೀಸರು ಸ್ಥಳೀಯರ ಬೆಂಬಲ ಇಲ್ಲದಷ್ಟು ಸಲೀಸಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ತಮಿಳುನಾಡಿಗೆ ತೆರಳಿದಂಥ ಒಂದು ತಂಡ ಕೇರಳದಲ್ಲಿ ಒಂದು ತಂಡದಿಂದ ಶೋಧ ಕಾರ್ಯ ಮುಂದುವರಿಕೆ ಆಗ್ತಾ ಇದೆ. ಕೃತ್ಯದ ಬಳಿಕ ದರೋಡೆಕೋರರು ಬೇರೆ ಕೆಲಸಗಳಲ್ಲಿ ಮಗ್ನರಾಗಿದ್ದರು. ಅದರ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ಕೃತ್ಯದ ಬಳಿಕ ದರೋಡೆಕೋರರು ಬೇರೆ ರಾಜ್ಯಕ್ಕೆ ತೆರಳಿರುವಂಥ ಶಂಕೆ ಇದೆ. ಗಡಿಭಾಗದ CC ಕ್ಯಾಮ್ರಾಗಳನ್ನು ಆಧರಿಸಿ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯಿತು ಅದನ್ನು ಈಗಾಗಲೇ ಕ್ರೈಮ್ ಸೀನನ್ನು ಮತ್ತೆ ಕಟ್ಟಿ ಕೊಡುವಂಥ ದೃಶ್ಯವನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ FSL ತಂಡ ಕೂಡ ಅಲ್ಲೇ ಇದೆ. FSL ತಂಡದಿಂದ ಕೂಡ ಕೆಲ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ನೋಡ್ತಾ ಇದ್ದಾರೆ ಮೊನ್ನೆ FSL ತಂಡದಿಂದ ಮಾಹಿತಿ ಕಲೆ ಹಾಕ್ತಾ ಇರುವಂಥ ದೃಶ್ಯವನ್ನು. ಜೊತೆಗೆ ಈಗ ಸ್ಥಳೀಯರು ಕೂಡ ಅಂದರೆ ಸ್ಥಳೀಯ ಒಬ್ಬ ವ್ಯಕ್ತಿ ಅವರಿಗೆ ಸಾಥ್ ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಅವರ ಮಾಹಿತಿಯನ್ನು ಕಲೆ ಹಾಕಿ ಇದೆಲ್ಲದರ ಆಧರಿಸಿ ಈಗ ತಮಿಳುನಾಡಿಗೂ ಕೂಡ ಹೋಗ್ತಿದ್ದಾರೆ. ಸ್ಥಳೀಯ ವ್ಯಕ್ತಿಯ ಜೊತೆಗೆ ತಮಿಳುನಾಡಿಗೂ ಕೂಡ ಒಂದು ತಂಡ ಈಗಾಗಲೇ ತೆರಳಿದೆ. ಅಲ್ಲಿ ತನಿಖೆಯನ್ನು ಮಾಡ್ತಾ ಇದೆ.